ಪ್ರತಿಯೊಬ್ಬ ಪಶು ಪಾಲಕರು ರೈತರು 6 ತಿಂಗಳಿಗೊಮ್ಮೆ ದನ ಕರುಗಳಿಗೆ ಕಾಲುಬಾಯಿ ಜ್ವರ ಲಸಿಕೆ ಹಾಕಿಸಿಕೊಳ್ಳುವಂತೆ ನೋಡಲ್ ಅಧಿಕಾರಿ ಡಾ ಚೆನ್ನಬಸಪ್ಪ ತಿಳಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗೋವಿಂದನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದ ಆವರಣದಲ್ಲಿ ಆಯೋಜಿಸಿದ್ದ 2023 ಹಾಗೂ 24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಮೊದಲನೆಯ ಹಂತದ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಮಾತನಾಡಿ ಸರ್ಕಾರವು ಉಚಿತವಾಗಿ ಲಸಿಕೆ ನೀಡುತ್ತಿದ್ದು ಚರ್ಮ ಗಂಟು ರೋಗಗಳಿಗೆ ಲಸಿಕೆ ಹಾಕಿಸಿಕೊಳ್ಳಬೇಕು. ಕುರಿ ಮತ್ತು ಮೇಕೆಗಳಿಗೂ ಕರಳು ಬೇನೆ ಕಾಯಿಲೆಗೆ ಲಸಿಕೆ ನೀಡುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳಬೇಕು. ನರೇಗಾ ಯೋಜನೆ ಅಡಿ ದನದ ಕೊಟ್ಟಿಗೆ ನಿರ್ಮಿಸಿಕೊಳ್ಳಲು ಎಲ್ಲಾ ವರ್ಗದ ಜನರಿಗೂ 57,000 ರೂಪಾಯಿ ನೀಡುತ್ತಿದ್ದು ರೈತರು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಮಂಜುನಾಥ್ ಎಸ್ ಮಾತನಾಡಿ, ನರೇಗಾ ಯೋಜನೆಯಡಿ 65 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 28,91,000 ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ. 15ನೇ ಹಣಕಾಸು ಯೋಜನೆ ಅಡಿ 13 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 15,84,000 ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ ಎಂದರು. ಇನ್ನು ನರೇಗಾ ಯೋಜನೆ ಅಡಿ ರೈತರು ತಮ್ಮ ಜಮೀನುಗಳಲ್ಲಿ ಜಮೀನು ಸಮತಟ್ಟು, ನೀರು ಕಾಲುವೆ, ಕೃಷಿ ಹೊಂಡಗಳು ನಿರ್ಮಾಣ ಮಾಡಿಕೊಳ್ಳಲು ಅವಕಾಶವಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಹುಣಸೂರು ಐಇಸಿ ಸಂಯೋಜಕಿ ಪುಷ್ಪಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುಸೀರ್ ಪಾಷಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು ಹಾಜರಿದ್ದರು. ಅದಕ್ಕೆ ಏನ್ ಮಾಡ್ತೀವಿ, ಪ್ರತಿ 6 ತಿಂಗಳಿಗೆ ನಾವು ಕಾಲುಬಾಯಿ ಜ್ವರದ ಲಸಿಕೆ ಹಾಕ್ತೀವಿ. ಆದ್ರೆ ಏನ್ ಮಾಡ್ತಾರೆ, ಎಷ್ಟೋ ಜನ ಹಾಲು ಕಡಿಮೆ ಆಗುತ್ತೆ. ಹಾಲು ಕಡಿಮೆ ಆಗೋದು ಎಷ್ಟು ದಿವಸ ಆಗ್ಬೋದು, 1-2-3 ದಿವಸ ಆಗ್ಬೋದು. ಹಸುನೇ ಸತ್ತು ಹೋದ್ರೆ ಅದಕ್ಕೆ ನೀವು ಜನರಿಗೆ ನಾವು ಜಾಗೃತಿ ಮೂಡಿಸ್ಬೇಕು. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಕಾಲುಬಾಯಿ ಜ್ವರದ ಲಸಿಕೆ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡ್ರೆ ಏನಾಗುತ್ತೆ, ಸರ್ಕಾರ ಉಚಿತವಾಗಿ ನಿಮ್ಮ ಮನೆಗಳಿಗೆ ನಮ್ಮ ಇಲಾಖೆಯವ್ರನ್ನ ಕಳಿಸ್ತಾರೆ. ಪ್ರತಿಯೊಬ್ಬರು ಬಂದು ಮಾಡ್ತಾರೆ. ಆಗ ಎಲ್ಲರೂ ನೀವು ದನಕರುಗಳು ಸಾಕೋರು, ಪಶುಪಾಲಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಇದು ಮಾಡ್ತೀನಿ. ಮತ್ತೆ ಈಗ ನೋಡಿ, ಈಗ ಮೊನ್ನೆ ಸ್ವಲ್ಪ ದಿವಸದಿಂದ ಲಸಿಕೆ ಹಾಕ್ತಾವ್ರೆ. ಚರ್ಮ ಗಂಟು ರೋಗ ಅಂತ ನೀವು ನೋಡಿರ್ಬೋದಲ್ಲ, ಗಂಟು ರೋಗ ಮೊದಲೇನಿತ್ತು, ನಾಟಿ ಹಸುಗಳಿಗೆ ಯಾವ್ದು ಕಾಯಿಲೆ ಬರಲ್ಲ ಅಂತಿದ್. ಈಗ ಗಂಟು ರೋಗ ಬರೋದೇ ನಾಟಿ ಹಸುಗಳಿಗೆ. ಆದ್ರಿಂದ ಎಲ್ಲಾರು ಗಂಟು ರೋಗಕ್ಕೆ ಮಾಡ್ತಾರೆ, ಅದು ಒಂದು. ಮತ್ತೆ ಈಗ ಕುರಿ ಆಡುಗಳಿರೋರ್ಗೆ ಈ ಟೈಮಲ್ಲಿ ಬೇಲಿ ಅಂತ ಆಗುತ್ತೆ, ಕರಡು ಬೇಲಿ ಅಂತ. ಅದಕ್ಕೆ ಎಲ್ಲ ಲಸಿಕೆ ಹಾಕ್ಸ್ಕೊಬೇಕು. ಎಲ್ಲ ಉಚಿತವಾಗಿ ಲಸಿಕೆನ ಸಪ್ಲೈ ಮಾಡ್ತಾ ಇದೀವಿ, ನಮ್ಮ ಜನರನ್ನ ಕಳಿಸ್ಕೊಡ್ತೀವಿ. ಆಗ ಪ್ರತಿಯೊಬ್ಬರು ಲಸಿಕೆ ಹಾಕ್ಸ್ಕೊಬೇಕು. ಮತ್ತೆ ಕೊಟ್ಟಿಗೆ ಕಟ್ಟೋದು, ಈಗ ಕೊಟ್ಟಿಗೆಗೆ ಮೊದಲೇನಿತ್ತು 57,000 ಇತ್ತು, SC ST ಜಾಸ್ತಿ ಇತ್ತು, ಜನರಲ್ಗೆ ಕಡಿಮೆ ಇತ್ತು. ಹೋದ್ಸರಿ ಬಿಜೆಪಿ ಗೌರ್ಮೆಂಟ್ ಬಂದಾಗ ಎಲ್ಲರಿಗೂ ಈಕ್ವಲ್ ಆಗಿ 57,000 ಅಂತ. ಏನಪ್ಪಾ ಅಂದ್ರೆ, ನೀವು ನಮ್ಮ